ಸೈಬರ್ ವಂಚಕರು ಹಲವಾರು ರೀತಿಯಲ್ಲಿ ವಂಚನೆ ಮಾಡುತ್ತಿದ್ದು ದಿನ ಇಂತಹ ವಂಚನೆಯಿಂದ ಜನ ಹಣವನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ಸದ್ಯ ಇತ್ತೀಚೆಗೆ ಮಂಗಳೂರಿನಲ್ಲಿ ಇಂತಹ ಹಲವು ಘಟನೆಗಳು ಬೆಳಕಿಗೆ ಬಂದಿದ್ದು ಕೋಟ್ಯಾಂತರ ರೂಪಾಯಿ ಈ ಖದೀಮರ ಪಾಲಾಗಿದೆ. ಆದರೆ ಇದೀಗ ಇಂತಹ ವಿಚಾರಗಳನ್ನ ಜನರು ನಂಬೋದಿಲ್ಲ ಅಂತ ಈ ಸೈಬರ್ ವಂಚಕರು ಹೊಸ ದಾರಿಯನ್ನೇ ಕಂಡುಹಿಡಿದಿದ್ದಾರೆ. ಇದಕ್ಕಾಗಿ ದೇಶದ ಸೈನಿಕರನ್ನ ಬಳಸಿಕೊಳ್ಳುತ್ತಾ ಇರುವುದು ಮಾತ್ರವಲ್ಲದೆ ಸೇನೆಯ ಹೆಸರಿನಲ್ಲಿ ನಕಲಿ ಬ್ಯಾಂಕ್ ಖಾತೆ ತೆರೆದಿರುವುದು ಬೆಳಕಿಗೆ ಬಂದಿದೆ. ಅಂದಹಾಗೆ ಮಂಗಳೂರಿನ ಬೈಕಂಪಾಡಿಯ ಗಣೇಶ್ ಎಂಜಿನಿಯರಿಂಗ್ ಇಂಡಸ್ಟ್ರಿ ಎಂಬ ಸಂಸ್ಥೆ ಈ ವಂಚನೆಯ ಜಾಲಕ್ಕೆ ಬಲಿಯಾಗಿರುವುದರಲ್ಲಿ ಸ್ವಲ್ಪದರಲ್ಲೇ ತಪ್ಪಿಸಿಕೊಂಡಿದೆ. ಅಕ್ಟೋಬರ್ ತಿಂಗಳಲ್ಲಿ ಈ ಸಂಸ್ಥೆಯನ್ನು ಸಂಪರ್ಕಿಸಿದ ಸೇನಾಧಿಕಾರಿಯೊಬ್ಬರು ಅಂದಾಜು ಸುಮಾರು 7 ಲಕ್ಷ ಮೌಲ್ಯದ ವಸ್ತುಗಳಿಗೆ ಆರ್ಡರ್ ನೀಡಿದ್ದಾರೆ. ಈ ಬಗ್ಗೆ ಮಾತುಕತೆ ನಡೆಸೋದಕ್ಕೆ ಸಂಸ್ಥೆಯ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಆರ್ಡರ್ ನೀಡಿದ ಬಳಿಕ ವಿಳಾಸ ಹಾಗೂ ಜಿಎಸ್ಟಿ ನಂಬರ್ ಪರಿಶೀಲಿಸಿದ ಗಣೇಶ್ ಎಂಜಿನಿಯರಿಂಗ್ ಸಂಸ್ಥೆ ಇದೊಂದು ಅಧಿಕೃತ ಆರ್ಡರ್ ಅಂತ ನಂಬಿದೆ. ಹೀಗೆ ಆರ್ಡರ್ ಪೂರೈಕೆ ಮಾಡುವ ದಿನಾಂಕ ನಿಗದಿಯಾಗಿ ಲಾರಿಯಲ್ಲಿ ಐಟಂ ಸಾಗಿಸಿದ ಬಳಿಕವಷ್ಟೇ ಇದರ ಅಸಲಿ ಸತ್ಯ ಬಯಲಿಗೆ ಬಂದಿದೆ. ಒಟ್ಟಾರೆಯಾಗಿ ದೇಶದ ಭದ್ರತೆಯ ವ್ಯವಸ್ಥೆಯ ಹೆಸರಿನಲ್ಲೇ ವಂಚಕರು ವಂಚನೆಯನ್ನ ಮಾಡ್ತಾ ಇದ್ದು ಈ ವಂಚನೆಗೆ ಕಡಿವಾಣ ಹಾಕದೇ ಇದ್ರೆ ಮುಂದೊಂದು ದಿನ ದೊಡ್ಡ ಅನಾಹುತ ನಡೆಯುವುದು ಗ್ಯಾರಂಟಿ.